ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ನಮ್ಮ ಗೀತಾಜ್ಞಾನ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 1ರ 13 ಹಾಗೂ 14ನೇ ಶ್ಲೋಕದೊಂದಿಗೆ ದೀಪಕ್ ಹಾಗೂ ಸಾತ್ವಿಕ್. ಹರೇ ಕೃಷ್ಣ. ಶ್ರೀ ಪ್ರಭುಪಾದರಿಗೆ ನಮಿಸುತ್ತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ಶ್ಲೋಕ 13. ತತಃ ಶಂಕಶ್ಚ ಭೇರ್ಯಶ್ಚ ಪ್ರಣವಾನಕಗೋಮುಖಾಃ ಸಹಸೈವಾವ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ತತಃ ಶಂಕಶ್ಚ ಭೇರ್ಯಶ್ಚ ಪ್ರಣವಾನಕಗೋಮುಖಾಃ ಸಹಸೈವಾವ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಶ್ಲೋಕ 14. ತತಃ ಶ್ವೇತಃ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ತತಃ ಶ್ವೇತಃ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಾಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಇದರ ಅನುವಾದ: ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ, ಕೃಷ್ಣಾರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಮತ್ತೊಂದು ವಿಡಿಯೋದಲ್ಲಿ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.